ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನನ್ನ ಹೊಸ ಚಾನಲ್ಗೆ ಸ್ವಾಗತ. ಪುನೀತ್ ಲಕ್ಷ್ಮಿ ಹಾಸನ್ ಬ್ಲಾಗ್ಸ್ ಅಂತ ಹೊಸದಾಗಿ ನನ್ನ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಈಗ ಟೈಮ್ ಬಂದ್ಬಿಟ್ಟು 7:25. ನಾನು ಆಲ್ರೆಡಿ ಯೋಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆಮೇಲೆ ಗ್ಯಾಸ್ ಖಾಲಿಯಾಗಿತ್ತು. ಸೊ ಅದನ್ನು ನಾನು ಫಿಲ್ ಆಗಿರೋ ಗ್ಯಾಸ್ನ ರೀಫಿಲ್ನ ಮಾಡಿ ಅದನ್ನೆಲ್ಲ ಜೋಡಿಸಿ ಇಡ್ತಾಯಿದ್ದೀನಿ. ಸೊ ಎಲ್ಲಿ ಇತ್ತು ಅಲ್ಲಿಗೆ ಗ್ಯಾಸ್ನೆಲ್ಲ ಸೆಟ್ ಮಾಡಿ ಅದನ್ನು ಈಗ ಜೋಡಿಸಿಟ್ಟು ಫಸ್ಟಿಗೆ ನಾನು ಟಿಫನ್ ಮಾಡ್ತಿಲ್ಲ, ಫಸ್ಟು ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತ ಅಂದರೆ ಅವಲಕ್ಕಿ ಮಾಡ್ತಿರೋದ್ರಿಂದ ಟಿಫನ್ ಬೇಗ ಆಗುತ್ತೆ, ಬಟ್ ಸಾಂಬಾರು ಲೇಟ್ ಆಗುತ್ತೆ ಅಂದ್ಬಿಟ್ಟು ನುಗ್ಗೆಕಾಯಿನೆಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಸೊ ನುಗ್ಗೆಕಾಯಿಯಲ್ಲಿ ನಮಗೆ ಐರನ್ನು, ಕ್ಯಾಲ್ಸಿಯಮ್ಮು ಎಲ್ಲ ಸಿಗುತ್ತೆ. ಸೊ ಬೇಸಿಗೆ ಅಂತ ಎಲ್ಲ ತಿನ್ನಲ್ಲ ಆಲ್ಮೋಸ್ಟು, ಬಟ್ ಅದು ನಮಗೆ ತುಂಬಾ ಒಳ್ಳೆಯದು. ಹಾಗೆಯೇ ಇಲ್ಲಿ ಸಾಂಬಾರಿಗೆ ಖಾರಕ್ಕೆ ಕಾಯೆಲ್ಲ ತುರಿದು ಇಟ್ಕೊತಾ ಇದ್ದೀನಿ. ಹಾಗೆಯೇ ಎಲ್ಲ ರೆಡಿ ಮಾಡಿಕೊಂಡು ಖಾರನ ಇಟ್ಕೊತಾ ಇದ್ದೀನಿ. ಸೊ ಇವೆಲ್ಲ ಕೆಲಸ ಆದಮೇಲೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಏಕೆ ಅಂತ ಅಂದರೆ ನಾನು ಎಲ್ಲಿಗೂ ಹೋಗಬೇಕಾಗಿತ್ತು. ಸೊ ಎಲ್ಲಿ ಹೋಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತಿಂದು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಪೂಜೆ ಮಾಡೋಷ್ಟೊತ್ತಿಗೆ ನನಗೆ ಹೆಚ್ಚು ಕಮ್ಮಿ ಒಂದು 11:30 ಆಯಿತು. ಸೊ ಪೂಜೆ ಎಲ್ಲ ಮುಗಿಸಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಾವೀಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಾನು, ನನ್ನ ಮಗಳು ಮತ್ತು ಮಗ ಅದು ನನ್ನ ತಾಯಿಗೆ 4 ಜನ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ನಾವೀಗ ಹಾಸನಾಂಬ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಅಲ್ಲಿ ನಿಮ್ಮೊಂದಿಗೆ ZEE5 ಅನ್ನೋದು ಒಂದು ಪ್ರೋಗ್ರಾಮ್ ಇತ್ತು ಈ ಕನ್ನಡದವ್ರದ್ದು. ಸೊ ಅಲ್ಲಿಗೆ ನಾವೀಗ ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಬಸ್ ಫೆಸಿಲಿಟಿ ಕಮ್ಮಿ, 2 ಬಸ್ ಬಿಟ್ಟಿರ್ತಾರೆ. ಆ ಬಸ್ಸಿನ ಟೈಮಿಂಗ್ಸ್ ಇಲ್ಲ, ಯಾವಾಗ ಬರುತ್ತೋ ಅದು ಗೊತ್ತಾಗಲ್ಲ. ಈ ಬಿಸಿಲಲ್ಲಿ ನಮಗೆ ಬಸ್ ಕಾಯ್ಕೊಳ್ಳೋದ್ರಿಂದ ಇಲ್ಲ, ಅಷ್ಟು ಪೇಷನ್ಸು ಇರಲ್ಲ. 2 ಬಸ್ಸು ಫ್ರೆಂಡ್ಸ್ ಇರೋದು ನಮ್ಮ ಕಡೆ. ಬಸ್ ಫೆಸಿಲಿಟಿ ಅನ್ನೋದೇ ಕಮ್ಮಿ, ಅದು ಗೊತ್ತಿಲ್ಲ ಯಾಕೆ ಅಂತ. ಈ ಕಡೆ ದಾಸರಬಾಳು ಕಡೆ ತುಂಬಾ ಬಸ್ಗಳಿದ್ದಾವೆ, ಬಟ್ ನಾವು ಮಲ್ನಾಡು ಕಾಲೇಜ್ ಹತ್ರ ಬರಬೇಕು, ಅಲ್ಲಿಗೆ ಹೋಗ್ಬೇಕಂದ್ರೆ ಸಿಟಿಗೆ ನಿಯರ್ ಈ ನೋಡಿ ಬಸ್ 2 ಬಸ್ ಹೋಗ್ತಾಯಿದೆ ಆ ಕಡೆಯಿಂದ. ಬಟ್ ನಮಗೆ ಬಸ್ ಫೆಸಿಲಿಟಿ ಸ್ವಲ್ಪ ಕಮ್ಮಿ. ಸೊ ಇದು ಬಂದ್ಬಿಟ್ಟು ಹಾಸನ ಸಿಟಿ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಸೈಡು ಸ್ಟೇಡಿಯಮ್ಮು, ಹಾಸನ ಸ್ಟೇಡಿಯಮ್ ಸಿಗುತ್ತೆ. ಸೊ ಅಲ್ಲಿಗೆ ಸ್ಟೇಡಿಯಮ್ಮಿಂದ ಸಿಟಿ ಒಳಗೆ ಹೋಗ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಹಾಸನ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನನಗೆ ಯೋಗ ಕ್ಲಾಸಿನ ನಿಮ್ಮೊಂದಿಗೆ ZEE5 ಅವರು ನನಗೆ ಕೊಟ್ಟಿದ್ದರು, ಫ್ರೀ ಪಾಸ್ಗಳು ಕೊಟ್ಟಿದ್ರು ಫಂಕ್ಷನ್ಗೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಇರುತ್ತೆ, ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ಅಂತ ಮಕ್ಕಳಿಗೆ ಒಂದು ಖುಷಿ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಫಸ್ಟಿಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಹೋಗೇ ಬೇಡ, ನೋಡ್ಕೊಂಬಂದ್ಬೇಡ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ಹೋಗಿದ್ವಿ. ನಮ್ಮ ಒಂದು ಡೆಸ್ಟಿನೇಷನು ಬಂತು. ಸೊ 4 ಪಾಸು ನಾನು ಇಸ್ಕೊಂಡಿದ್ದೆ. ಆ 4 ಪಾಸಿಗೆ 4 ಜನ, ಅದರಲ್ಲಿ 2 ಅಂತ ಹೇಳಿದರು, ಬಟ್ 4 ಜನ ಒಬ್ಬರಿಗೆ ಒಂದೇ ಅಂತ ಹೇಳಿದರು. ಅಲ್ಲಿ ಹೋದ್ಮೇಲೆ ಹಂಗಾರಾಗಿರಲಿ ಅಂತ 4 ಪಾಸ್ಗೆ ತೊಗೊಂಡೋಗಿದ್ದೆ. ಸೊ ಈ ಒಂದು ನಿಮ್ಮೊಂದಿಗೆ ZEE5 ಕೃಷ್ಣ ರುಕ್ಕು ಸೀರಿಯಲ್ನವರು, ಹಾಗೆಯೇ ಕಾಮಿಡಿಯಿಂದ ಆಮೇಲೆ ಇದು ಸರಿಗಮಪ ಬರ್ತಾರೆ ಅಂತ ಒಂದು ಬೋರ್ಡ್ ಹಾಕಿದ್ರು. ಸೊ ಈಗ ನಾವಿಲ್ಲಿ ಎಂಟ್ರೆನ್ಸಿಗೆ ಹೋಗಿ ಅವರಿಗೆ ನಮ್ಮ ಪಾಸ್ಗಳನ್ನ ಕೊಟ್ವಿ. ಆ ಪಾಸಲ್ಲಿ ಒಂದು ಕೂಪನ್ ಕೊಟ್ಟಿದ್ರು. ಸೊ ಆ ಕೂಪನ್ನ ಫಿಲ್ ಮಾಡಿ ನಾವು ಅಂದರೆ ನಮ್ಮ ಹೆಸರು ಮತ್ತು ಫೋನ್ ನಂಬರು, ಏಜು ಬರೆದು ಕೊಡಬೇಕಿತ್ತು. ಸೊ ಅದನ್ನು ಕೊಟ್ಬಿಟ್ಟು ನಾವು ಅದೇನು ಕೂಪನ್ ಇರುತ್ತೆ ಅದನ್ನ ಕಟ್ ಮಾಡಿಕೊಂಡು ಅಲ್ಲಿ ಇಟ್ಟಿದ್ದಾರಲ್ಲ ಅದ್ರ ಒಳಗೆ ಹಾಕಿದ್ರು. ಸೊ ಅದು ಬಂದು ಲಕ್ಕಿ ಡಿಪ್ ಥರ ಯಾವುದು ಸಿಗುತ್ತೆ ಅದು, ಅದಕ್ಕೆ ಯಾರ್ದು ಹೆಸರು ಬರುತ್ತೆ ಅವರಿಗೆ
ಒಂದು ಸೀರೆನ ಕೃಷ್ಣ ರುಕ್ಕು ಸೀರಿಯಲ್ ಕಡೆಯಿಂದ ಗಿಫ್ಟಾಗಿ ಕೊಡ್ತಿದ್ರು. ಸೊ ನಾವು ಇಲ್ಲೆಲ್ಲ ಫಿಲ್ ಮಾಡಿ ಅದನ್ನು ನನ್ನ ಹೆಸರಿಗೆ, ನನ್ನ ತಂಗಿ ಹೆಸರಿಗೆ, ಹಾಗೆ ನನ್ನ ಮಗಳ ಹೆಸರಿಗೆ ಬರೆದ್ಬಿಟ್ಟು ಹಾಕಿ ಅದನ್ನು ಕೊಟ್ವಿ. ಅವರು ಈ ರೀತಿ ಕಟ್ ಮಾಡಿಕೊಂಡು ಕೂಪನ್ನ ತೊಗೊಂಡು ಲಕ್ಕಿ ಡಿಪ್ ಒಳಗೆ ಹಾಕಿದ್ರು. ಸೊ ಅದನ್ನೆಲ್ಲ ಕೊಟ್ಟು ನಾವು ಪಾಸ್ನ ಇಸ್ಕೊಂಡು ಹೋದ್ವಿ ಕಲಾಭವನದೊಳಗೆ. ಸೊ ಈ ಕಲಾಭವನದಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಆ್ಯಕ್ಚುಲಿ 3 ಕಾಲಾಗಿತ್ತು ಇನ್ನು, ಹಂಗಾಗಿ ಯಾರೂ ಬಂದಿರಲಿಲ್ಲ. ಸೊ 4 ಗಂಟೆಗೆ ಫಂಕ್ಷನ್ ಅಂತ ಏನೋ ಇತ್ತಂತೆ, ಬಟ್ ನಮಗೆ 3 ಗಂಟೆಗೆ ಅಂತಲೇ ಹಾಕಿದ್ರು. ಆಮೇಲೆ ಮೊದಲ ಬಂದವರಿಗೆ ಆದ್ಯತೆ ಅಂತ ಎಲ್ಲ ಹಾಕಿದ್ರು. ಸೊ ನಾವು 3 ಗಂಟೆಗೆ ಫಂಕ್ಷನ್ ಅಂದ್ಕೊಂಡು ಹೋದ್ವಿ. ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಗಣಪತಿದೊಂದು ಹಾಡು ಹಾಕ್ಬಿಟ್ಟು ಅಲ್ಲಿ ಪೂಜೆನ ಮಾಡ್ತಾಯಿದ್ರು. ಗಣಪತಿ ಫೋಟೋಗೆ ಮಾಡಿ ಆಮೇಲೆ ಕ್ಯಾಮ್ರಾ ಏನಿಟ್ಟಿರ್ತಾರೆ ಅವೆರಡಕ್ಕೂ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಜನ ಬರೋಕ್ಕೂ ಸ್ಟಾರ್ಟ್ ಮಾಡಿದರು. ಹಾಗೆ ಇಬ್ಬರು ಗಣಪತಿದು ಒಂದು ಸ್ತೋತ್ರನ ಹೇಳ್ತಾಯಿದ್ರು, ಸಾಂಗು ಗಣಪತಿದು. ಆಮೇಲೆ ತುಂಬ ಚೆನ್ನಾಗಿ ಹೇಳಿದರು. ಸೊ ಏನಂತಂದರೆ ಎಲ್ಲೇ ಹೋದ್ರು ವಿನಾಯಕನ ನೆನೆಸ್ಕೊಬೇಕಲ್ಲ, ಸೊ ಹಾಗಾಗಿ ಹೇಳಿದರು. ಹಾಗೆಯೇ ಮಕ್ಕಳು ಕೂಡ ಈ ಡ್ಯಾನ್ಸ್ ಕ್ಲಾಸ್ಗಳಿರುತ್ತಲ್ಲ, ಬೇರೆ ಬೇರೆ ಡ್ಯಾನ್ಸ್ ಕ್ಲಾಸು, ಸೊ ಅಲ್ಲಿಂದ ಮಕ್ಕಳು ತರಿಸಿ ಅವ್ರ ಹತ್ರ ಡ್ಯಾನ್ಸ್ ಮಾಡ್ತಿದ್ರು. ಇವರು ಪುನೀತ್ ರಾಜ್ಕುಮಾರ್ ಎಲ್ಲ ಸಾಂಗ್ನ ಮಾಡಿದರು. ಹಾಗೆ ಅದಾದಮೇಲೆ ಗಗನ ಅವರ ಎಂಟ್ರಿ ಕೊಟ್ಟರು, ಮಹಾನಟಿ ಗಗನ ಅವರು ಬಂದಿದ್ದರು. ಸೊ ಅವರು ಕೆಲವೊಂದಷ್ಟು ಜನನ್ನ ಇಂಟರ್ವ್ಯೂ ಮಾಡಿದರು. ಆಮೇಲೆ ಏನೇನು ಪ್ರೋಗ್ರಾಮ್ ನೋಡ್ತೀರಾ, ಯಾವ್ದು ಇಷ್ಟ ಆಗುತ್ತೆ ಅವೆಲ್ಲ ಕೇಳಿದರು. ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದರು ಗಗನ ಅವರು. ನೋಡಿ ತುಂಬ ಹತ್ರದಲ್ಲಿ ನೋಡಿದ್ದೀರಲ್ಲ ನನ್ನನ್ನೇ, ತುಂಬ ಚೆನ್ನಾಗಿ ಕೂಡ ಇದ್ದಾರೆ, ಚೆನ್ನಾಗಿ ಕೂಡ ಮಾತಾಡ್ತಾರೆ. ಇವ್ರು ಬಂದ್ಬಿಟ್ಟು ಯೋಗ ಕ್ಲಾಸಿಗೆ ಬರ್ತಾರೆ ಮೇಡಮ್ಮು. ಸೊ ಅವ್ರ ಹತ್ರ ಕೂಡ ಮಾತಾಡಿದರು ನಿನ್ನೆ. ಆಮೇಲೆ ನೆಕ್ಸ್ಟು ತುಂಬ ಅಂದರೆ ತುಂಬ ಕ್ಲೋಸಾಗಿ ಮಾತಾಡ್ತಾರೆ ಗಗನ ಅವರು. ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದರು ಮತ್ತು ಚೆನ್ನಾಗಿತ್ತು ಪ್ರೋಗ್ರಾಮು. ಆಮೇಲೆ ಯಾರೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾರೆ ಅವರಿಗೆ ಯೋಗ ಕ್ಲಾಸು, ಆಮೇಲೆ ಸ್ತ್ರೀ ಶಕ್ತಿ ಸಂಘಗಳು, ಆಮೇಲೆ ಕೆಲವೊಂದಷ್ಟು ಇರ್ತವೆ, ಅಂಥವಕ್ಕೆ ಸೇರಿಕೊಂಡ್ರೆ ನಾವು ಕೂಡ ಒಂಚೂರು ಏನೋ ನಾವು ಡೆವಲಪ್ ಆಗ್ತೀವಿ. ಆಮೇಲೆ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸಿಗೆಲ್ಲ ನಾವು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಬಟ್ ನಾನು ಯೋಗ ಕ್ಲಾಸಿಗೆ ಹೋಗಿದ್ದು ನಂಗೆ ತುಂಬಾ ಖುಷಿ ಆಯಿತು. ಯಾಕೆಂದ್ರೆ ನಮ್ಗೆ ಗೊತ್ತೇ ಇರೋದಿಲ್ಲ ಇವೆಲ್ಲ. ಏನಾರ ಈಗ ಕೆಲವೊಂದು ಫಂಕ್ಷನ್ ಆಗ್ತಾ ಇರುತ್ತೆ, ಅಲ್ಲಿ ಎಂಟ್ರೆನ್ಸ್ ಪಾಸ್ ತೊಗೊತಾರೇನೋ ಅಂಥವೆಲ್ಲ ನಮ್ಗೆ ಇರುತ್ತೆ. ಬಟ್ ಅಲ್ಲಿ ಹೋದ್ರೂ ಪಾಸ್ ಕೊಡೋರು, ಅದು ದುಡ್ಡಿಗಂತ. ಬಟ್ ನಮಗೆ ಯೋಗ ಕ್ಲಾಸನ್ನು ಫ್ರೀ ಕೊಟ್ಟಿದ್ರು. ಸೊ ಈಗ ಗಗನ ಅವರು ಅವರ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು, ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟು ಕೃಷ್ಣ ರುಕ್ಕು ಸೀರಿಯಲ್ನಿಂದ ಎಲ್ಲ ಬಂದಿದ್ದರು, ಚೆನ್ನಾಗಿತ್ತು. ಆಮೇಲೆ ಕಾಮಿಡಿ ಸೀರಿಯಲ್ ಎಲ್ಲರೂ ಕೂಡ ಬಂದಿದ್ದರು. ಇವರು ದೀಪಿಕಾ, ಹಾಗೆ ಆಮೇಲೆ ಪ್ರವೀಣ್, ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಕೊನೆಯವ್ರಿಗೆ ಇರೋಕ್ಕಾಗಿಲ್ಲ, ತುಂಬ ಅಂದರೆ ತುಂಬ ಸಿಟಿಯಲ್ಲಿ ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಅವರು ಒಂದು ಉದ್ದಿಸರಿಗೆ ಥರ ಹುಟ್ಟಿದ್ರು, ಬಟ್ ಆದರೂ ನಮ್ಮಲ್ಲಿ ತುಂಬ ಕುತ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನಾವು ಫಂಕ್ಷನ್ ಇದರಲ್ಲಿ ಬರಬೇಕಾಯಿತು. ಹಾಗೆ ನೀವು ಕೂಡ ಪ್ರೋಗ್ರಾಮ್ಸ್ ಇದ್ದಾಗ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಸುಮ್ಮನೆ ಮನೆಯೊಳಗೆ ಇದು ನಮಗೆ ಏನು ಗೊತ್ತಾಗ್ತಿರಲ್ಲ. ಈ ಕೆಲವೊಂದು ನಾವು ಅಟೆಂಡ್ ಮಾಡಿದಾಗ ನಮಗೇನೋ ಒಂದು ಎಂಜಾಯ್ಮೆಂಟು, ಆಮೇಲೆ ಒಂಥರ ಎನ್ವೈರನ್ಮೆಂಟ್ ಚೇಂಜಸ್ ಆದಂಗೆ ಅಂತ ಅನಿಸುತ್ತೆ. ನಮಗೂ ಏನೊಂಥರ ಖುಷಿ ಇರುತ್ತೆ, ನಾವು ಇವನ್ನೆಲ್ಲ ನೋಡಿದ್ದೀವಿ. ಆಮೇಲೆ ತುಂಬ ಜನ ಮಾತು ಕೂಡ ಆಡಿದ್ರು. ಸೊ ನೋಡಿದ್ರಲ್ಲ, ಇವತ್ತಾಗಿತ್ತು